ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ಪರಲೋಕದ ದೇವರೇ, ನಾಮಕ್ಕೆ ಸ್ತೋತ್ರ. ಕರ್ತನೇ, ನಾವು ಒಳ್ಳೆ ದೇವರನ್ನು ಒಳ್ಳೆಯದನ್ನು ಮಾಡುವಾತನಾಗಿದ್ದೆ. ನೀನು ಎಲ್ಲರಿಗೂ ಉಪಕಾರ ಆಗಿದ್ದಿ ಸ್ವಾಮಿ. ನಿನ್ನ ಮೂಲಕವಾಗಿ ನಾವು ಈ ದಿನವನ್ನು ನೋಡಲಿಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಈ ಉದಯ ಕಾಲದಲ್ಲಿ ದೇವರೇ, ಗಿಲ್ಗಾಲ್ ಸರ್ಕಲ್ ಸ್ಟೋರ್ನ ಒಂದು ಪೇಜನ್ನು ಮೂಲಕವಾಗಿ ಕರ್ತನೇ ಈ ಒಂದು ಉದಯದ ಆರಾಧನೆಯನ್ನು ಪ್ರಾರಂಭಿಸುವಾಗ ನೀವು ತಾನೇ ನಮ್ಮ ಮಧ್ಯದಲ್ಲಿದ್ದು ಮಹಿಮಂದರಿ ನಿನ್ನ ಆತ್ಮನ ನಮ್ಮನ್ನು ತುಂಬಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುವೆಯ. ಆಡುವ ಹಾಡುಗಳ ಮೂಲಕ ನೀವು ಮಹಿಮಂದರಿ, ಪ್ರಾರ್ಥನೆ ಮೂಲಕವಾಗಿ ನಮ್ಮ ಅವಶ್ಯಕತೆಗಳನ್ನು ಎಲ್ಲವನ್ನು ತೀರಿಸಿರಿ ದೇವ. ಕರ್ತನೆ, ವಾಕ್ಯಗಳ ಮೂಲಕವಾಗಿ ಪ್ರತಿ ಮಕ್ಕಳನ್ನು ದರ್ಶಿಸಿರಿ, ಸಂಧಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೀನಯ್ಯ. ನೀವು ತಾನೇ ನಮ್ಮ ಮಧ್ಯದಲ್ಲಿದ್ದುಕೊಂಡು ಈ ವಿಷಯದಲ್ಲಿ ಕರ್ತನೆ ನಮಗೆ ಜೊತೆಗಿದ್ದು ನಡೆಸಿ ಮಹಿಮಂದಬೇಕೆಂಬುದಾಗಿ ಎಲ್ಲ ಘನತೆ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ದೇವ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದೇವೆ ನಮ್ಮ ಪರಮ ತಂದೆಗೆ. ಆಮೇನ್, ಆಮೇನ್. ಓಕೆ, ದೇವರ ಉನ್ನತ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಒಂದು ಹಾಡನಾಡಿ ಕರ್ತನ ನಮ್ಮನ್ನು ಘನಪಡಿಸೋಣ. ಭಯವು ಬಂದಾಗ ಮನವು ಸೋತಾಗ ಜೊತೆಗೆ ಇರುವಾತನೇ ಅನ್ನುವಂಥ ಹಾಡನಾಡ್ಕೋಣ. ಭಯವು ಬಂದಾಗ ಮನವು ಸೋತಾಗ ಜೊತೆಗೆ ಇರುವಾತನೇ, ಜೀವನ ಸೋತಾಗ ಭರವಸೆ ಕಳೆದಾಗ ಸ್ಫೂರ್ತಿಯ ತಂದಾತನೇ. ಭಯವು ಬಂದಾಗ ಮನವು ಸೋತಾಗ ಜೊತೆಗೆ ಇರುವಾತನೇ, ಜೀವನ ಸೋತಾಗ ಭರವಸೆ ಕಳೆದ ಸ್ಫೂರ್ತಿಯ ತಂದಾತನೇ. ನನ್ನ ಬಾಳಿಗೆ ಸ್ಫೂರ್ತಿದಾಯಕ ಜೀವದಾತನೇ ನನ್ನೇಸುವೆ. ನನ್ನ ಬಾಳಿಗೆ ಸ್ಫೂರ್ತಿದಾಯಕ ಜೀವದಾತನೇ ನನ್ನೇಸುವೆ. ಭಯವು ಬಂದಾಗ ಮನವು ಸೋತಾಗ ಜೊತೆಗೆ ಇರುವಾತನೇ, ಜೀವನ ಸೋತಾಗ ಭರವಸೆ ಕಳೆದ ಸ್ಫೂರ್ತಿಯ ತಂದಾತನೇ. ನಿನ್ನ ಪ್ರೀತಿಗೆ ನಿನ್ನ ತ್ಯಾಗಕ್ಕೆ ಏನು ಬದಲೇನು ನಾ ನೀಡಲಿ. ಈ ನನ್ನ ಮುರಿದೋದ ಬರಿದಾದ ಮನಸ್ಸನ್ನೇ ನಾ ನೀಡುವೆ. ನಿನ್ನ ಪ್ರೀತಿಗೆ ನಿನ್ನ ತ್ಯಾಗಕ್ಕೆ ಏನು ಬದಲೇನು ನಾ ನೀಡಲಿ. ಈ ನನ್ನ ಮುರಿದೋದ ಬರಿದಾದ ಮನಸ್ಸನ್ನೇ ನಾ ನೀಡುವೆ. ನನ್ನ ಜೀವಕ್ಕೆ ನಿಜ ಆಸರೆ ಜೀವದಾತನೇ ನನ್ನೇಸುವೆ. ನನ್ನ ಜೀವಕ್ಕೆ ನಿಜ ಆಸರೆ ಜೀವದಾತನೇ ನನ್ನೇಸುವೆ. ಭಯವು ಬಂದಾಗ ಮನವು ಸೋತಾಗ ಜೊತೆಗೆ ಇರುವಾತನೇ, ಜೀವನ ಸೋತಾಗ ಭರವಸೆ ಕಳೆದ ಸ್ಫೂರ್ತಿಯ ತಂದಾತನೇ. ಈ ಒಂಟಿ ಜೀವಕ್ಕೆ ಕುಗ್ಗಿದ ಮನಸ್ಸಿಗೆ ಆತ್ಮ ಸಂತೋಷ ನೀ ನೀಡಿದೆ. ನೀ ನನ್ನ ಕೊನೆವರೆಗೂ ನನ್ನ ಜೊತೆಯಲ್ಲಿ ಉಸಿರಾಗಿಯೇ ಬಾಳುವೆ. ಈ ನನ್ನ ಮನಸ್ಸಿಗೆ ಕುಗ್ಗಿದ ಮನಸ್ಸಿಗೆ ಆತ್ಮ ಸಂತೋಷ ನೀ ನೀಡಿದೆ. ಈ ನನ್ನ ಕೊನೆವರೆಗೂ ಜೊತೆಯಲ್ಲಿ ಉಸಿರಾಗಿಯೇ ಬಾಳುವೆ. ನನ್ನ ಬಾಳಿನ ನಿಜ ಆಸರೆ ಜೀವದಾತನೇ ನನ್ನೇಸುವೆ. ನನ್ನ ಬಾಳಿಗೆ ನಿಜ ಆಸರೆ ಜೀವದಾತನೇ ನನ್ನೇಸುವೆ. ಭಯವು ಬಂದಾಗ ಮನವು ಸೋತಾಗ ಜೊತೆಗೆ ಇರುವಾತನೇ,
ಕಳೆದಾಗ ಸ್ಫೂರ್ತಿಯ ತಂದಾತನೇ, ನನ್ನ ಬಾಳಿಗೆ ಸ್ಫೂರ್ತಿದಾಯಕ ಜೀವದಾತನೇ ನನ್ನೇಸುವೆ. ನನ್ನ ಬಾಳಿಗೆ ಜೀವದಾಯಕ ಸ್ಫೂರ್ತಿದಾಯಕ ನನ್ನೇಸುವೆ. ಭಯವು ಬಂದಾಗ ಮನವು ಸೋತಾಗ ಜೊತೆಗೆ ಇರುವಾತನೇ, ಜೀವನ ಸೋತಾಗ ಭರವಸೆ ಕಳೆದಾಗ ಸ್ಫೂರ್ತಿಯ ತಂದಾತನೇ. ಹಲ್ಲೇಲೂಯಾ. ದೇವರ ನಾಮ ಘನವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಇನ್ನೊಂದು ಗೀತನಾಡಿ ದೇವರ ನಾಮವನ್ನು ನಾವು ಘನಪಡಿಸೋಣ. ಜೀವದಿಂದೆದ್ದ ಯೇಸುವೆ ನಾ ಬಾಳುವೆ ನಿನಗಾಗಿ ಅನ್ನುತ್ತಾಳ. ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದುನಿಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ನಿನ್ನ ಬಾಗಿನಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ಕ್ರಿಸ್ತನ ಮರಣದಿಂದಲೇ ನನ್ನ ಪಾಪ ನೀಗಿ ಹೋಯಿತು, ಕ್ರಿಸ್ತನ ಮರಣದಿಂದಲೇ ನನ್ನ ಶಾಪ ನೀಗಿ ಹೋಯಿತು. ಅಬ್ರಹಾಮನ ಆಶೀರ್ವಾದ ನನ್ನಿಂದಲೇ ದೊರಕಿತು, ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು,
ಪ್ರಾರ್ಥನೆ ಮಾಡಿ ದೇವರ ವಾಕ್ಯಕ್ಕೆ ಹೋಗೋಣ. ಎಲ್ಲ ಕಣ್ಣಿಗೆ ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ. ಎಲ್ಲ ತಲೆ ಬಾಗಿಸಿ ಕಣ್ಣಿಗೆ ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಗ್ಲೋರಿ 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 ಗ್ಲೋರಿ. ದೇವಾ, ನಮ್ಮ ಸಂಗಡ ಮಾತನಾಡು, ನಮ್ಮ ಸಂಗಡ ಮಾತನಾಡಿ ಯೇಸು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಗ್ಲೋರಿ ಜೀಸಸ್. ಓ ಲಾರ್ಡ್, ಓ ಲಾರ್ಡ್. ಮಹಾಪರಿಶುದ್ಧನು, ಸರ್ವೋನ್ನತನು, ಸರ್ವಶಕ್ತನಾದ ಪರಲೋಕದ ದೇವರೇ, ನಿನ್ನ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರ. ದೇವರೇ, ಈ ಸಮಯದಲ್ಲಿ ಕರ್ತನೆಯ ವಾಕ್ಯಗಳನ್ನು ನಾವು ಹೋಗ್ತಿರುವಾಗ ನೀನೇ ನಮ್ಮ ಸಂಗಡ ಮಾತನಾಡು. ಸರ್ವ ಸತ್ಯದಲ್ಲಿ ನೀನು ನಮ್ಮನ್ನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ನೀನು ಮಾತನಾಡುವ ದೇವರು, ಮಾತನಾಡಿ ನಮ್ಮನ್ನು ಸರ್ವ ಸತ್ಯ ನಡೆಸಿ ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ದರ್ಶಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯೇಸುವಿನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರ ಘನವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿವರೆಗೂ ನಾವು ಆರಾಧನೆ ಮಾಡಿದೆವು. ಈಗ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಪರಿಶುದ್ಧವಾದಂಥ ಬೈಬಲ್ ವಾಕ್ಯದಲ್ಲಿ ಫಿಲಿಪ್ಪಿದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಂಡು ನಾವು ಧ್ಯಾನ ಮಾಡೋಣ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ ಅದರ 12ನೇ ವಚನವನ್ನು ಓದಿಕೊಂಡು. ಇಷ್ಟರೊಳಗೆ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬರುವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಆಮೆನ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯರಾದ ದೇವ ಜನರೇ, ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಓದಿದಂತಹ ದೇವರ ವಾಕ್ಯದಲ್ಲಿ ನಾವು ಗಮನಿಸಬೇಕಾದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೇಷ್ಠ ಭಕ್ತನಾದಂಥ ಶ್ರೀ ಪೌಲನು ತನ್ನ ವಾಕ್ಯಗಳ ಮೂಲಕವಾಗಿ ತನ್ನ ಕುರಿತು ಒಂದು ಒಳ್ಳೆಯ ಸಾಕ್ಷಿಯನ್ನು ನಮ್ಮ ಮುಂದೆ ಇಡ್ತಿದ್ದಾನೆ. ಪ್ರಿಯರೇ, ಇಲ್ಲಿ 2 ವಿಷಯಗಳನ್ನು ನಾವು ಒಂದು ಸಾರಿ ನಾವು ಮನಸ್ಸಿನಲ್ಲಿ ಕೇಂದ್ರೀಕರಿಸೋಣ. ಅದರ ಮೊದಲನೇ ವಿಷಯ ಏನಂದ್ರೆ 12ನೇ ವಚನದಲ್ಲಿ ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ. ಇನ್ನೊಂದು ಸಾರಿ ಮೊದಲನೇ ವಿಷಯ, ನಾನು ಯಾವುದನ್ನು ಹೊಂದಿಕೊಳ್ಳುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅಂತ ಹೇಳುತ್ತಾ ಆ ಪೌಲನು ಮುಂದೆ ಏನು ಬರೀತಾನೆ ಅಂದ್ರೆ, ಹಿಡಿದುಕೊಂಡನೋ ಅದನ್ನು ಹಿಡಿಯುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಮೊದಲನೇ ಅಂಶ ಏನಂದ್ರೆ, ಗಮನಿಟ್ಟು ಕೇಳ್ರಿ, ದೇವರು ಪೌಲನನ್ನು ಯಾವುದರ ನಿಮಿತ್ತವಾಗಿ ಹಿಡಿದುಕೊಂಡನೋ, ಯಾವ ಉದ್ದೇಶಕ್ಕಾಗಿ ಹಿಡಿದುಕೊಂಡನೋ ಅದನ್ನು ಹಿಡಿಯುವುದಕ್ಕಾಗಿ ಪೌಲನು ಏನ್ ಮಾಡ್ತಿದ್ದಾನಂತ, ಓಡುತ್ತಾ ಇದ್ದಾನಂತ. 11ನೇ ವಚನದಲ್ಲಿ ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. 2ನೇ ವಿಷಯ ಏನಂದ್ರೆ, ದೇವರು ನನ್ನನ್ನು ಯಾವ ಉದ್ದೇಶಕ್ಕಾಗಿ ಹಿಡಿದುಕೊಂಡಿದ್ದನೋ ಆ ವಿಷಯದಲ್ಲಿ ನಾನು ಇನ್ನೂ ಸಂಪೂರ್ಣವಾಗಿ ಅದನ್ನು ನಾನು ಹೊಂದಿಕೊಂಡಿದ್ದೇನೆ, ಅದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ನನ್ನನ್ನು ಏನ್ ಮಾಡಿಕೊಳ್ಳುವುದಿಲ್ಲ, ನಾನು ಒಪ್ಪಿಕೊಳ್ಳುವುದಿಲ್ಲ. ಹಿಡಿದುಕೊಂಡಿದ್ದು ನಾನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು
ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ ಎದೆ ಬೊಗ್ಗಿದವನಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದ ನಮ್ಮ ಮೇಲಿಟ್ಟರು ಬಿರುದನ್ನು ಗುರಿ ಮಾಡಿಟ್ಟುಕೊಂಡು ಓಡುತ್ತಾ ಇದ್ದೇನೆ. ಹಲ್ಲೇಲೂಯಾ. ಎರಡು ವಿಷಯವನ್ನು ನಾವು ಒಂದು ಕ್ಲುಪ್ತವಾದಂತಹ ಸಂದೇಶವಾಗಿ ನಾವು ಕೇಳಿಸಿಕೊಂಡು ಮೊದಲದಾಗಿ ಇವತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದನ್ನು ನಮ್ಮೆಲ್ಲರಿಗೂ ದೇವರ ವಾಕ್ಯ ಎಲ್ಲರ ಹೃದಯದಲ್ಲಿ ಕಾರ್ಯ ಮಾಡಲಿ. ಮೊದಲದಾಗಿ ಅಂದ್ರೆ ಎರಡು ವಿಷಯವನ್ನು ಬಹಳ ಗಮನವಿಟ್ಟು ಕೇಳಬೇಕು. ಪೌಲನು ಹೇಳ್ತಾನೆ, ನಾನು ಯಾವುದಕ್ಕಾಗಿ ಹಿಡಿಯಲ್ಪಟ್ಟಿದ್ದನೋ ಆ ಉದ್ದೇಶಕ್ಕಾಗಿ ಹಿಡಿಯುವುದಕ್ಕಾಗಿ ನಾನು ಓಡುತ್ತಾ ಇದ್ದೇನೆ. ಇದು ಮೊದಲನೇ ವಿಷಯ. ಎರಡನೇದಾಗಿ ಏನಂದ್ರೆ, ದೇವರು ಯಾವ ಉದ್ದೇಶಕ್ಕಾಗಿ ನನ್ನ ಹಿಡಿದಿದ್ದನೋ ಅದನ್ನು ಪರಿಪೂರ್ಣವಾಗಿ ಹಿಡಿಕೊಂಡಿದ್ದನಂತ ನಾನು ಎಣಿಸಿಕೊಳ್ಳುವುದಿಲ್ಲ. ಅದನ್ನೇ ಗುರಿ ಮಾಡಿಟ್ಟುಕೊಂಡು ಅದನ್ನು ಹಿಡಿಯುವುದಕ್ಕಾಗಿ ಪ್ರತಿದಿನಾಲೂ ಓಡ್ತಾ ಇದ್ದೇನೆ, ಗುರಿಯ ಕಡೆಗೆ ನಾನು ಓಡ್ತಾ ಇದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಉದಯ ಕಾಲದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವಂತ ನಮಗೆ ಒಂದು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಎರಡು ವಿಷಯ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಒಂದು, ದೇವರು ನಿನ್ನನ್ನು ನನ್ನನ್ನು ಯಾವ ಉದ್ದೇಶಕ್ಕಾಗಿ ಹಿಡಿದುಕೊಂಡಿದ್ದಾನೋ ಅದು ನಿಮಗೆ ಗೊತ್ತಾ? ಯಾವ ಆಲೋಚನೆಯಿಂದ ದೇವರು ನನ್ನನ್ನು ಹಿಡಿದುಕೊಂಡಿದ್ದಾನೋ ಅದು ನಮಗೆ ಗೊತ್ತಿದೆಯಾ? ಎರಡನೇದಾಗಿ, ಆ ಉದ್ದೇಶದಲ್ಲಿಗೆ ನಾವು ಬಾಳ್ತಿದ್ದೇವಂತ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಒಂದು ವೇಳೆ ಆ ಉದ್ದೇಶದಲ್ಲಿ ಇರುವುದಾದ ಎರಡನೇ ವಿಷಯ, ನಾನು ಸಂಪೂರ್ಣವಾಗಿ ಆ ಉದ್ದೇಶಕ್ಕೆ ನಾನು ಒಪ್ಪಿಸಿಕೊಟ್ಟಿದ್ದೇನಾ? ಎರಡನೇ ವಿಷಯದಲ್ಲಿ ಹಾಗಾದ್ರೆ ಸಂಪೂರ್ಣವಾಗಿ ನಾವು ಇಲ್ಲದೆ ಹೋದರೆ ಪೌಲನ ಹಾಗೆ ಅದನ್ನೇ ಗುರಿಯನ್ನಾಗಿಟ್ಟುಕೊಂಡು ಅದನ್ನು ಬಿರುದನ್ನು ಪದವಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಯೇಸುವನ್ನೇ ಗುರಿಯನ್ನು ಇಟ್ಟುಕೊಂಡು ನಾವು ಮುಂದೆ ಓಡಬೇಕಾಗಿದೆ. ಆದ್ರಿಂದ ಈ ಉದಯ ಕಾಲದಲ್ಲಿ ದೇವರ ಮಕ್ಕಳಾದ ನಾವೆಲ್ಲರೂ ಈ ಎರಡು ಪ್ರಶ್ನೆ ಹಾಗೂ ಎರಡು ಒಂದು ಸಜೆಷನ್, ಒಂದು ಮಾರ್ಗದರ್ಶನ ನಾವು ತೆಗೆದುಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ಆ ವಿಷಯದಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಮತ್ತೆ ಈ ವಿಷಯದ ಬಗ್ಗೆ ನಾವು ಬೈಬಲಲ್ಲಿ ಕೆಲವು ವಿಷಯಗಳನ್ನು ಧ್ಯಾನ ಮಾಡಬೇಕಾದ್ರೆ ಬೈಬಲ್ ನೋಡ್ತೀವಿ, ದೇವರು ನೋಹನನ್ನು ಕರೆದದ್ದನ್ನು ನೋಡ್ತೇವೆ. ದೇವರು ನೋಹನನ್ನು ಯಾವುದಕ್ಕಾಗಿ ಹಿಡಿದುಕೊಂಡನು, ಯಾವ ಉದ್ದೇಶಕ್ಕಾಗಿ ಹಿಡಿದುಕೊಂಡನು? ನೋಹನನ್ನು ಕುರಿತು ದೇವರ ಆಲೋಚನೆ ಏನಾಗಿತ್ತು? ಎಲ್ಲ ಪ್ರಪಂಚ ಪ್ರಜೆಗಳೆಲ್ಲ ತಪ್ಪಿ ಹೋಗಿ ಪಾಪದಲ್ಲಿ ಜೀವಿಸಬೇಕಾದ್ರೆ ನೀತಿವಂತನಾಗಿ ಬಾಳಿದಂತ ನೋಹನ ಕುಟುಂಬವನ್ನು ದೇವರು ಕನಿಕರಿಸಿದನು. ನೋಹನ ಸಂಗಡ ಮಾತನಾಡಿ ನೋಹನಿಗೆ ಕೊಟ್ಟಂತ ಉದ್ದೇಶ, ಒಂದು ಕೆಲಸ ಏನಂದ್ರೆ, ನೀನು ನಾವಿಯನ್ನು ಹೀಗೆಯೇ ಕಟ್ಟಬೇಕೆಂಬುದಾಗಿ ಅದರ ಉದ್ದ ಅಳತೆಯನ್ನು ಕೊಟ್ಟು ನಾವಿಯನ್ನು ಕಟ್ಟುವಂತ ಕೆಲಸವನ್ನು ದೇವರು ನೋಹನಿಗೆ ಕೊಟ್ಟನು. ಮತ್ತೆ ದೇವರು ಯಾವುದಕ್ಕಾಗಿ ನೋಹನನ್ನು ಹಿಡಿದರೆಂಬುದನ್ನು ನೋಡಬೇಕಾದ್ರೆ ನಾವಿಯನ್ನು ಕಟ್ಟುವುದಕ್ಕಾಗಿ ಹಿಡಿಕೊಂಡನು ಪ್ರಿಯರೇ. ಮತ್ತೆ ಪೌಲನು ಹೇಳುವಾಗೆ ಅದರಲ್ಲಿ ನಾನು ಓಡ್ತಾ ಇದ್ದೇನೆ ಅನ್ನುವ ರೀತಿಯಲ್ಲಿ ನೋಹನನ್ನು ಕೂಡ ನಾವಿನ್ನು ಕಟ್ಟುವಂತ ಒಂದು ಕೆಲಸದಲ್ಲೇ ಇದ್ದಾನೆ. ಸಂಪೂರ್ಣವಾಗಿ ಕಟ್ಟುವಂತ ಕೆಲಸದಲ್ಲಿದ್ದಾನೆ. ಸಂಪೂರ್ಣವಾಗಿ ಹಿಡಿದವನಾಗಿ ಆ ಒಂದು ನಾವೆನ್ನು ಕಟ್ಟಿ ಮುಗಿಸಿದನು ಪ್ರಿಯರೇ. ಮತ್ತು ನೋಹನನ ಕೆಲಸವೇನು, ನೋಹನನ ಕಾರ್ಯಗಳೇನೆಂಬುದನ್ನು ನೋಡ್ಬೇಕಾದ್ರೆ ವ್ಯವಸಾಯ ಮಾಡುವನು. ಆತನು ವ್ಯವಸಾಯ ಮಾಡುತ್ತಾ ತನ್ನ ಕುಟುಂಬವನ್ನು ಸಾಕಿಕೊಳ್ಳುತ್ತಾ ದೇವರು ಕೊಟ್ಟಂತಹ ಯೋಚನೆಗಳನ್ನು ಆಲೋಚನೆಯನ್ನು ತೆಗೆದುಕೊಂಡು ಅದನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸಿ ದೇವರ ನಾಮವನ್ನು ಘನಪಡಿಸಿದನು. ಹಲ್ಲೇಲೂಯಾ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಇವತ್ತು ದೇವರು ನಮ್ಮನ್ನು ಯಾತಕ್ಕಾಗಿ ಹಿಡ್ಕೊಂಡಿದ್ದಾನೋ ಆ ಉದ್ದೇಶವನ್ನು ತಿಳಿದುಕೊಂಡು ಅದರಲ್ಲಿ ನಾವು ಬಾಳಿ ಬದುಕಿ ಆ ರೀತಿ ಜೀವಿಸಿ ಆ ಕಾರ್ಯ ಆ ಸೇವೆ ಮಾಡಿ ಮುಗಿಸಿ ನಾವು ದೇವರನ್ನು ಏನ್ ಮಾಡಬೇಕಾಗಿದೆ, ಘನಪಡಿಸಬೇಕಾಗಿದೆ. ಬೈಬಲ್ ನಾವು ಗಮನಿಸ್ತೇವೆ, ದೇವರು ಅಬ್ರಹಾಮನನ್ನು ಹಿಡಿದುಕೊಂಡನು. ಯಾತಕ್ಕಾಗಿ? ಒಬ್ಬ ನಂಬಿಕೆ ವೀರನಾಗಿ ತನ್ನ ಮನೆಯನ್ನು, ವಿಗ್ರಹಾರವನ್ನು ಎಲ್ಲವನ್ನು ಬಿಟ್ಟು ದೇವರು ಹಿಡಿದುಕೊಂಡದ ಉದ್ದೇಶವನ್ನು ತಿಳಿದುಕೊಂಡು ಅಬ್ರಹಾಮನು ನಡೆದು ಅದೇ ರೀತಿಯಲ್ಲಿ ಏನ್ ಮಾಡಿದ್ರೆ ಜೀವನ ಮಾಡಿ ದೇವರ ಘನವಾದಂತ ಒಂದು ಸಾಕ್ಷಿಯ ಮಗನಾಗಿ ಬಾಳಿದನು. ಮೋಶೆಯನ್ನು ದೇವರು ಹಿಡಿದುಕೊಂಡು ಒಬ್ಬ ನಾಯಕನಾಗಿ, ಯೆಹೋಶುವನನ್ನು ದೇವರು ಹಿಡಿದುಕೊಂಡು ಒಬ್ಬ ನಾಯಕನಾಗಿ, ದಾವೀದನನ್ನು ದೇವರು ಹಿಡಿದುಕೊಂಡನು ತನ್ನ ಮನೆಯಲ್ಲಿ ನಂಬಿಗಸ್ತನಾಗಿ ಬಾಳಲಿಕ್ಕೆ. ನೋಡ್ರಿ, ಪೌಲನನ್ನು ಕೂಡ ದೇವರು ಹಿಡಿದುಕೊಂಡನು. ಯಾವ ಉದ್ದೇಶಕ್ಕಾಗಿ ದೇವರು ಹಿಡಿದನೆಂಬುದಾಗಿ ಪೌಲನಿಗೆ ಅರ್ಥವಾಯಿತು. ಅದನ್ನು ಹಿಡಿಯುವುದಕ್ಕಾಗಿ ಓಡ್ತಾ ಇದ್ದಾನೆ, ಅದನ್ನೇ ಗುರಿಯ ಮಾಡಿ ಇಟ್ಕೊಂಡಿದ್ದಾನೆ. ಇವತ್ತು ದೇವರ ಮಕ್ಕಳಾಗಿ ನಿನಗೆ ನನಗೆ ಗೊತ್ತಾಗಬೇಕು, ನಮ್ಮನ್ನು ದೇವರು ಯಾವ ಉದ್ದೇಶಕ್ಕಾಗಿ ಹಿಡಿದುಕೊಂಡಿದ್ದಾನೆ. ಪೇತ್ರನನ್ನು ದೇವರು ಹಿಡಿದುಕೊಂಡು ಯಾವ ಉದ್ದೇಶಕ್ಕಾಗಿ? ಇನ್ಮೇಲೆ ನೀನು
ಮೀನು ಹಿಡಿಯುವಂತ ಕೆಲಸವಲ್ಲ, ನಿನ್ನನ್ನು ಮನುಷ್ಯರನ್ನು ಹಿಡಿಯುವನ್ನಾಗಿ ಮಾಡ್ತೀರಿ ಅಂತ ದೇವರು ಹೇಳಿ. ದೇವರು ಹಿಡಿದುಕೊಂಡ ಉದ್ದೇಶವೇನು? ಅಲ್ಲಿವರೆಗೂ ಮೀನು ಹಿಡಿಯುವಂತ ಕೆಲಸ. ಈಗ ದೇವರು ಹೇಳ್ತಿದ್ದಾನೆ, ಮೀನು ಬೇಡ, ನೀನು ಮನುಷ್ಯರನ್ನ ಹಿಡಬೇಕಿಲ್ಲ. ಪೌಲನು ಮತ್ತೆ ಪೇತ್ರನ ಹಾಗೆ ಬದುಕಿದ್ರೆ ಅಂದ್ರೆ ಹೌದು, ಆತನು ಅನೇಕರಿಗೆ ಸುವಾರ್ತೆ ಹೇಳಿ ಅನೇಕರಿಗೆ ಸಾವಿರಾರು ಜನರಿಗೆ ದೀಕ್ಷಾಸ್ಥಾನ ಕೊಟ್ಟು ದೇವರ ರಾಜ್ಯದಲ್ಲಿ ಸೇವಿಸುವಂತ ಕೆಲಸದಲ್ಲಿ ಇದ್ದನು. ಕರ್ತನ ಪ್ರಿಯ ದೇವ ಜನರೇ, ನಿನ್ನನ್ನು ಕರೆದಂತ ಉದ್ದೇಶ ನಿನಗೆ ಗೊತ್ತಿದ್ರೆ ಮತ್ತೆ ನಮಗೆ ದೇವರು ಅದು ದೇವರ ಒಂದು ಚಿತ್ತದಲ್ಲಿ ನಾವಿದ್ದೇವಾ? ಒಂದು ವೇಳೆ ನಮಗೆ ದೇವರ ಚಿತ್ತ ಏನಂತ ಗೊತ್ತಿಲ್ಲದಿದ್ರೆ, ಇಲ್ಲಿವರೆಗೂ ನಮ್ಮನ್ನು ಯಾಕೆ ಹಿಡ್ಕೊಂಡಿದ್ದಾನೆ ದೇವರ ಅಂತ ಗೊತ್ತಿಲ್ಲದಿದ್ರೆ, ನಾವು ಏನ್ ಮಾಡ್ಬೇಕಾದ್ರೆ ಗೊತ್ತಾ? ಪ್ರತಿಯೊಬ್ಬರು ಏನ್ ಮಾಡ್ತಾರೆ? ದೇವರ ಒಂದು ಚಿತ್ತವನ್ನು ತಿಳ್ಕೊಳ್ಬೇಕಾಗಿದೆ. ಆದ್ರಿಂದ ಈ ಒಂದು 3 ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಮೊದಲನೇದಾಗಿ 3 ವಿಷಯದಲ್ಲಿ ಮೊದಲನೇ ವಿಷಯ ಏನಂದ್ರೆ, ಪ್ರತಿಯೊಬ್ಬರ ಕುರಿತು ದೇವರು ಒಂದು ಪ್ರಣಾಳಿಕೆಯನ್ನು ಹಾಕಿಕೊಂಡಿದ್ದಾರೆ. ಎಲ್ಲರ ಬಗ್ಗೆ, ಈ ಭೂಮಿಗೆ ಬಂದಂತಹ ಎಲ್ಲ ಪ್ರಜೆಗಳ ಬಗ್ಗೆ ದೇವರಿಗಾಗಿ ಒಂದು ಪ್ರಣಾಳಿಕೆ ಇದೆ. ದೇವರು ಯಾರನ್ನು ಕೂಡ ಏನ್ ಮಾಡಿಲ್ಲ, ಆತನ ಸುಮ್ಮನೆ ಕಳಿಸಿಲ್ಲ, ಕೆಲಸವಿಲ್ಲದೆ ಕಳಿಸಿಲ್ಲ. ಎಲ್ಲರಿಗಾಗಿ ಒಂದು ಉದ್ದೇಶ ಇದೆ, ಎಲ್ಲರಿಗೆ ಒಂದು ಕೆಲಸ ಇದೆ, ಒಂದು ಪ್ರಣಾಳಿಕೆ ಇದೆ ನಿನ್ನ ಕುರಿತು. ಅದನ್ನು ನೀವೇನ್ ಮಾಡಬೇಕಾಗಿದೆ ಅಂದ್ರೆ ತಿಳ್ಕೊಳ್ಬೇಕಾಗಿದೆ. ಆದ್ರಿಂದ ಫಿಲಿಪ್ಪಿ ಪತ್ರಿಕೆ 3ನೇ ವಚನದಲ್ಲಿ ನೋಡ್ರಿ ಏನಿದೆ. 14ನೇ ವಚನ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ತನ್ನ ಮುಂದೆ ಇಟ್ಟಿರುವ ತನ್ನ ಮುಂದಿಟ್ಟಿರುವ ಬಿರುದನ್ನು ಗುರಿ ಮಾಡ್ಕೊಂಡು ಓಡುತ್ತಾ ಇದ್ದಾನೆ. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಕರೆದಿದ್ದಾನೆ. ಉನ್ನತವಾದಂತ ಕರೆ ಇದು, ಉನ್ನತವಾದಂತ ಕರೆ. ಇವತ್ತು ದೇವರು ನಿನ್ನನ್ನು ಕರೆದಿದ್ದಾನೆ. ಮತ್ತೆ ದೇವರು ಕರೆದ ಮೇಲೆ ನಿನಗೆ ದೇವರ ಉದ್ದೇಶ ಏನಂತ ಅರ್ಥ ಆಗಿದೆಯಾ? ನೋಡ್ರಿ, ಪೌಲ್ ಇವತ್ತು ಒಂದು ವೇಳೆ ಉದ್ದೇಶ ಗೊತ್ತಿಲ್ಲದೆ ಅಂದ್ರೆ ತಪ್ಪು ನಮ್ದೇ ಆಗ್ತದೆ. ಯಾಕೆ ಗೊತ್ತಾ? ನೋಡ್ರಿ, ಪೌಲನ ಕುರಿತು ನಾವು ಆಲೋಚನೆ ಮಾಡಿದ್ರೆ, ಸೌಲನಾಗಿದ್ದನು, ದೇವರ ಆತನ ದರ್ಶಿಸಿ ಕರೆದನು. ಎಲ್ಲಿ? ದಮಸ್ಕ ಅನ್ನೋದ ಪಟ್ಟಣಕ್ಕೆ ಹೋಗಬೇಕಾದ್ರೆ 2 ಪ್ರಶ್ನೆ ದೇವರು ದರ್ಶನ ಮಾಡಿದಾಗ ಸೌಲನು ದೇವರನ್ನು ಕೇಳಿದ. ಮೊದಲನೇದಾಗಿ, ನೀನು ಯಾರು ಕರ್ತನೆ ಅಂತ ಕೇಳಿದನು. ಮೊದಲನೇದಾಗಿ ಏನ್ ಕೇಳಿದನು? ನನ್ನ ಸಂಗಡ ಮಾತಾಡುವಂತವ್ರು ನೀನು ಯಾರು? ಯೇಸು ಸ್ವಾಮಿ ಏನೋ ಕ್ಲಿಯರ್ ಆಗಿ ಹೇಳಿದನು, ನನ್ನನ್ನು ಹಿಂಸೆ ಕೊಡುವಂತ ಯೇಸು ಕ್ರಿಸ್ತನು ನಾನೇ, ಯೇಸುವೇ ನಾನು ನಿನ್ನ ಸಂಗಡ ಮಾತನಾಡ್ತಿದ್ದೀನಿ ಎಂಬುದಾಗಿ ಯೇಸು ಹೇಳಿದನು. 2ನೇದಾಗಿ, ಈಗ ನಾನು ಏನು ಮಾಡಲಿ ದೇವರು ಎಂಬುದಾಗಿ ಕೇಳಿದ. ನಾನು ಏನು ಮಾಡಲಿ, ಮುಂದೆ ಏನು ಮಾಡಲಿ ಎಂಬುದಾಗಿ ದೇವರು ಕೇಳಿದ. ದೇವರು ದರ್ಶನ ಆತನಿಗೆ ಆಲೋಚನೆ ಕೊಟ್ಟು ದೇವರ ಮಾರ್ಗ ತಿಳಿಯಪಡಿಸಿ ನಡೆಸಿದ್ರು. ನಾವು ಕೂಡ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಳ್ಬೇಕಾದ್ರೆ, ದೇವರು ನಮ್ಮ ಕರೆದಾಗ ನಾವು ಏನ್ ಮಾಡ್ಬೇಕಂದ್ರೆ ಈ 2 ಕ್ವಶನ್ ಕೇಳಿ ಕ್ಲಿಯರ್ ಮಾಡ್ಕೋಬೇಕು. ಒಂದು, ನನ್ನ ದೇವರೇ ನೀನು ಯಾರು, ನಿಜವಾದ ದೇವರು ಯಾರು ಅಂದ್ರೆ ಯೇಸು ಅಂತ ತಿಳ್ಕೊಳ್ಬೇಕು ಮೊದಲನೇದಾಗಿ. 2ನೇದಾಗಿ ಏನಂದ್ರೆ, ನನ್ನ ಕರೆದಂತ ಉದ್ದೇಶ ಏನಾಗಿದೆ ಸ್ವಾಮಿ ಅಂತ ನಾವು ದೇವರನ್ನು ಕೇಳಿದಾಗ ದೇವರು ಏನ್ ಮಾಡ್ತಾನಂದ್ರೆ ನನ್ನ ಉದ್ದೇಶವನ್ನು ನಮಗೆ ತಿಳಿಯಪಡಿಸ್ತಾನೆ. ನೋಡ್ರಿ, ದೇವರು ಯೆರೆಮೀಯನನ್ನು ಆರಿಸಿಕೊಂಡನು. ನಾನು ನಿನ್ನ ಬಾಯಲ್ಲಿ ನನ್ನ ವಾಕ್ಯವನ್ನು ಇಟ್ಟಿದ್ದೇನೆ, ಬಿತ್ತುವುದು ಕಿತ್ತುವುದು ಅಂತ ದೇವರು ಯೆರೆಮೀಯನ ಸಂಗ ಹೇಳಿದಾಗ, ಯೆರೆಮೀಯನು ಇಲ್ಲ ಸ್ವಾಮಿ ನನ್ನ ಕೈಯಲ್ಲಿ ಆಗುವುದಿಲ್ಲ ಅಂತ ಹೇಳಿದ. ಅಂದ್ರೆ ಯೆರೆಮೀಯನ ವಿಷಯದಲ್ಲಿ ದೇವರ ಉದ್ದೇಶ ಅದಾಗಿತ್ತು. ಅದನ್ನು ಮಾಡುವುದಕ್ಕಾಗಿ ದೇವರು ಆತನನ್ನು ಉಪಯೋಗ ಮಾಡಿಕೊಂಡನು. ಹಲ್ಲೆಲೂಯಾ. ಇವತ್ತು ದೇವರ ಸನ್ನಿಧಾನ ನಮ್ಮೆಲ್ಲರಿಗೆ ದೃಷ್ಟಿಯಲ್ಲಿ ಏನಂದ್ರೆ, ದೇವರು ಎಲ್ಲರ ಕುರಿತೊಂದು ಪ್ರಣಾಳಿಕೆ ಹಾಕಿಕೊಂಡಿದ್ದಾನೆ. ದೇವರಿಗಾಗಿ ಒಂದು ಆಲೋಚನೆ ಇದೆ, ಅದನ್ನು ಮಾಡಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದ ಪರಲೋಕದಲ್ಲಿ ನೋಡ್ತೇವೆ, ಒಂದು ಆಡಾಡ್ತೇವಲ್ಲ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ ಚಿತ್ತ ನೆರವೇರಲಿ. ಪರಲೋಕದಲ್ಲಿ ದೇವರ ಚಿತ್ತವೇ ನೆರವೇರ್ತಿದಂತ, ಈ ಲೋಕದಲ್ಲಿ ಕೂಡ ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಚಿತ್ತ ನೆರವೇರಬೇಕು. ಆದ್ದರಿಂದ ಮೊದಲನೇ ಅಂಶ ಏನೆಂಬುದನ್ನು ನೋಡ್ಬೇಕಾದ್ರೆ, ದೇವರು ಪ್ರತಿ ಮಾನವರ ಕುರಿತು ಒಂದು ಪ್ರಣಾಳಿಕೆ ಇದೆ ಎಂಬುದಾಗಿ ನಿನಗೆ ಅರ್ಥ ಆಗಬೇಕು. ಮೊದಲನೇದು. 2ನೇದಾಗಿ ಏನಂದ್ರೆ, ಆ ಪ್ರಣಾಳಿಕೆಯನ್ನು ಮಾಡುವುದಕ್ಕಾಗಿ ನೀನು ಯಾವಾಗಲೂ ಎಚ್ಚರಿಕೆ ಆಗಿರಬೇಕು. ಪ್ರಣಾಳಿಕೆ ಮಾಡುವುದಕ್ಕಾಗಿ ನೀನು ಯಾವಾಗಲೂ ಎಚ್ಚರಿಕೆ ಆಗಿರಬೇಕು. ನೋಡ್ರಿ, ದೇವರ ವಾಕ್ಯ ಹೋದ್ರಿ, ಲೂಕನ ಸುವಾರ್ತೆ 12ನೇ ಅಧ್ಯಾಯ 47ನೇ ವಚನ. ಲೂಕನ ಸುವಾರ್ತೆ 12:47.
ತನ್ನ ಯಜಮಾನನ ಚಿತ್ತವನ್ನು ತಿಳಿದ ಆ ಆಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಾನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು. ತಿಳಿಯದೆ ಪೆಟ್ಟುಗಳಿಗೆ ಯೋಗ್ಯವಾದದನ್ನು ನಡೆಸಿದವನು ಸ್ವಲ್ಪ ಪೆಟ್ಟು ತಿನ್ನುವನು. ಯಾವನಿಗೆ ಬಹಳವಾಗಿ ಕೊಟ್ಟಿದೆಯೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸಲ್ಪಡುವುದು. ಇಲ್ಲದೆ ಯಾವನ ವಶಕ್ಕೆ ಬಹಳವಾಗಿ ಒಪ್ಪಿಸಿದೆಯೋ ಅವನ ಕಡೆಯಿಂದ ಇನ್ನೂ ಹೆಚ್ಚಾಗಿ ಕೇಳುವರು. ನೋಡ್ರಿ, ಇಲ್ಲಿ ಒಂದು ಮಾತಿದೆ, ತನ್ನ ಯಜಮಾನನ ಚಿತ್ತವನ್ನು ತಿಳಿದ ಆಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಾನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವ. ಪ್ರತಿಯೊಬ್ಬರ ಕುರಿತು ಒಂದು ಪ್ರಣಾಳಿಕೆ ಇದೆ ಅಂತ ಮೊದಲನೇದಾಗಿ ನೋಡಿದ್ವಿ. ಎರಡನೇದಾಗಿ ಏನಂದ್ರೆ, ದೇವರ ಪ್ರಣಾಳಿಕೆ ಏನಂತ ನಿನಗೆ ಗೊತ್ತಿದ್ದರೆ ಅದನ್ನು ನೀನು ಮಾಡಬೇಕಾಗಿದೆ. ಅದರ ಎಚ್ಚರಿಕೆಯಿಂದ ನೀನು ಜಾಗರೂಕತೆಯಿಂದ ದೇವರ ಒಂದು ಉದ್ದೇಶ ಚಿತ್ತವನ್ನು ನೀನು ಮಾಡಿ ಮುಗಿಸಬೇಕಾಗಿದೆ. ಒಂದು ಎಚ್ಚರಿಕೆ ಮತ್ತೇನೆಂದ್ರೆ, ದೇವರ ಚಿತ್ತ ಏನಂತ ತಿಳಿದು ಅದನ್ನು ಮಾಡದೆ ಹೋದರೆ ನಷ್ಟ ನಮಗೆ. ಅವಂತವನು ಬಹಳ ಪೆಟ್ಟು ತಿಂತಾನಂತ. ಒಂದು ವೇಳೆ ದೇವರ ಚಿತ್ತ ತಿಳಿದೇ ಇದ್ರೆ ಅವಂದು ಬೇರೆ. ನಿನ್ನ ಬಗ್ಗೆ ದೇವ್ರ ಚಿತ್ತ ಗೊತ್ತು, ನಿನ್ನ ಜೀವಿತ ಯಾಕೆ, ನಿನಗೆ ದೇವರು ಯಾಕೆ ಅನುಕೂಲ ಮಾಡಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ವಾಹನ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ, ಮನೆ ಕೊಟ್ಟು ಎಲ್ಲ ಗೊತ್ತು. ಅದೆಲ್ಲ ಗೊತ್ತಿರುವಂತ ನೀನು ದೇವರ ಚಿತ್ತ ಏನಂತ ತಿಳಿದಂತ ನೀನು ಅದನ್ನು ಮಾಡುವುದಕ್ಕಾಗಿ ನೀನು ಮುಂದಕ್ಕೆ ಸಾಗಬೇಕು. ಈ ಎರಡನೇದಾಗಿ. ಮೂರನೇದಾಗಿ ಏನಂದ್ರೆ, ಕರ್ತನಲ್ಲಿ ಪ್ರಿಯ ದೇವರ ಮಗಳೇ, ನನ್ನ ರಿಕ್ವೆಸ್ಟ್ ಏನಂದ್ರೆ, ದೇವರ ಉದ್ದೇಶ ನಿನ್ನ ಮೇಲಿದೆ, ಅದನ್ನು ಮಾಡುವುದಕ್ಕಾಗಿ ನೀನು ಸಿದ್ಧನಾಗಿರು. ಮೂರನೇದಾಗಿ ಏನಂದ್ರೆ, ದೇವರ ಉದ್ದೇಶದಿಂದ ಯಾವತ್ತು ತೊಲಗಿ ಹೋಗಬೇಡ. ದೇವರ ಮಾರ್ಗದಿಂದ ಯಾವತ್ತು ನೀನು ಏನು ಮಾಡಬೇಡ, ತೊಲಗಿ ಹೋಗಬೇಡ. ದೇವರ ಒಂದು ಮಾರ್ಗದಲ್ಲಿ ಇದ್ದುಕೊಂಡು ಅವುಗಳನ್ನು ಮಾಡಿ ಮುಗಿಸಬೇಕೆಂಬುದಾಗಿ ಕರ್ತನಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಮಾಡಿಕೊಳ್ತೇನೆ. ಅದರಿಂದ ಮೂರು ವಿಷಯ ನಾವು ಕೇಳಿದ್ದೇವೆ. ಒಂದು, ದೇವರ ಉದ್ದೇಶ ಇದೆ. ಎರಡನೇದಾಗಿ, ಅದನ್ನು ನೀನು ಮಾಡಲೇಬೇಕಾಗಿದೆ. ಮೂರನೇದಾಗಿ, ಅದನ್ನು ಮಾಡಿ ನೀನು ಮುಗಿಸಿ ದೇವರ ರಾಜ್ಯದಲ್ಲಿ ನೀವು ಪ್ರವೇಶಿಸಬೇಕಾದ ಅಂತ ಕೃಪೆ ದೇವರು ನನಗೂ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡಲಿ. ಪ್ರಾರ್ಥನೆ ಮಾಡಿ. ಮಹಾಪರಿಶುದ್ಧನಾದ ಪರಲೋಕದ ದೇವರೇ, ನಿನ್ನ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರ. ಈ ಒಂದು ದೇವರೇ, ಉದಯ ಕಾಲದಲ್ಲಿ ನಮ್ಮನ್ನು ನಿನ್ನಗಾಗಿ ಸೇವೆಗಾಗಿ ಉಪಯೋಗ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಎಲ್ಲರ ಹೃದಯದಲ್ಲಿ ಕಾರ್ಯ ಮಾಡ್ಬೇಕೆಂದು ಪ್ರಾರ್ಥಿಸ್ತೇನಪ್ಪ ದೇವರೇ. ಇದಕ್ಕಾಗಿ ಪ್ರಯಾಸ ಪಡುವಂತ ಸೇವೆ ಮಾಡೋದು ಎಲ್ಲ ನಿನ್ನ ದಾಸರನ್ನು ಬಲವಾದ ಉಪಯೋಗ ಮಾಡಿ ನಡೆಸಪ್ಪ. ಈ ದಿನವಿಡೀ ನನ್ನನ್ನು ನಮ್ಮೆಲ್ಲರನ್ನು ನಿನ್ನ ಕೃಪಾ ಹಸ್ತ, ನಿನ್ನ ಆತ್ಮನ ಸಹಾಯ ತುಂಬಿಸಿ ನಡೆಸ್ತೇನೆ ನಂಬುತ್ತಾ ನಿನ್ನ ಘನವಾದ ಪಾದಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಯೇಸುವಿನ ದೇವ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ದೇವ ನಮ್ಮ ಪರಮ ತಂದೆಯೇ. ಆಮೇನ್, ಆಮೇನ್.